ಧನುಸ್ಸು ರಾಶಿ, ಯಾವುದೇ ಕೆಲಸಗಳ ಬಾಕಿ ಇದ್ದರೆ ಮೊದಲು ಅದನ್ನು ಪೂರ್ಣ ಮಾಡಿಬಿಡಿ. ಆ ಕೆಲಸಗಳನ್ನು ನೀವು ಹಾಗೇ ಉಳಿಸ್ಕೊಂಡ್ರೆ ಅದನ್ನು ಮತ್ತೆ ಇನ್ಯಾವತ್ತೂ ಕೂಡ ಮಾಡಲಿಕ್ಕೆ ಕಷ್ಟ ಆದೀತು ಅನ್ನುವಂಥದ್ದು. ಸ್ವಚ್ಛತೆಗೆ ಆದ್ಯತೆಯನ್ನು ನೀಡಿ ಆದಷ್ಟು ಪರಿಶುಭ್ರವಾಗಿರ್ತಕ್ಕಂಥದ್ದನ್ನು ಕಲ್ತ್ಕೊಳ್ಬೇಕು, ಅದನ್ನು ಅಳವಡಿಸ್ಕೊಳ್ಬೇಕು, ರೂಢಿಯಲ್ಲಿಟ್ಟುಕೊಳ್ಬೇಕು ಅನ್ನುವಂಥದ್ದು. ಜಗಳ ಮನಸ್ತಾಪ ಯಾವುದು ಬೇಡ, ಅದರಿಂದ ದೂರ ಉಳ್ಕೊಂಡ್ರೆ ನಿಮಗೆ ಕ್ಷೇಮವಾಗುತ್ತೆ. ಸಾಯಂಕಾಲದ ಹೊತ್ತಿಗೆ ಶಾರೀರಿಕವಾಗಿ ಸ್ವಲ್ಪ ಅಸ್ವಸ್ಥತೆ ನಿಮ್ಮನ್ನು ಕಾಡುವಂಥದ್ದಿದೆ, ಆರೋಗ್ಯದಲ್ಲಿ ಏನೋ ವ್ಯತ್ಯಾಸ ಆಗುವಂಥದ್ದು. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನು ತಂದುಕೊಳ್ಬೇಡಿ. ನಿಮ್ಮ ಮನಸ್ಸಿನಲ್ಲಿ ಯಾವುದೋ ದೇವರನ್ನು ಪೂಜೆ ಮಾಡಬೇಕು, ಯಾವುದೋ ಭಜನೆ ಮಾಡಬೇಕು, ಇನ್ನೆಲ್ಲಿಗೋ ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು ಅನ್ನುವಂಥದ್ದಿದ್ದರೆ ಅದು ಯಾವುದಕ್ಕೂ ಅಡ್ಡಿಯನ್ನು ತಂದುಕೊಳ್ಬೇಡಿ. ಮನಸ್ಸಿಗೆ ಯಾವ ರೀತಿಯಲ್ಲಿ ಸಮಾಧಾನ ಆಗತ್ತೆ ಅಂತ ಅನಿಸುತ್ತೋ ಅಂತಹ ಒಳ್ಳೆಯ ಕೆಲಸಗಳನ್ನು ಮಾಡಿ ಅಂತ ಅರ್ಥ. ಯುವಕ ಅಥವಾ ಯುವತಿಯರಿಗೆ ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಲ್ಲಿ ಜಯ ಸಿಗ್ತಕ್ಕಂಥದ್ದು ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಅಭ್ಯರ್ಥಿಗಳಿಗೂ ಕೂಡ ಇದು ಅನ್ವಯವಾಗ್ತಕ್ಕಂಥದ್ದು. ದುರ್ಗಾರಾಧನೆಯನ್ನು, ದುರ್ಗಾ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ. ದುರ್ಗಾರ್ತಿ ಶಮನಿ, ದುರ್ಗಾ ಪದ್ವಿ ನಿವಾರಿಣಿ. ನಮಗಿರತಕ್ಕಂತಹ ಆಪತ್ತುಗಳನ್ನು, ದುರಿತಗಳನ್ನು, ಕೆಡಕುಗಳನ್ನು, ಪತನಾಘಾತಾಪಘಾತಗಳನ್ನು ದೂರ ಮಾಡ್ತಕ್ಕಂಥವಳು ದೇವಿ. ಆ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ ಅನಿರೀಕ್ಷಿತವಾದಂತಹ ಲಾಭ ಸಿಕ್ಕುವಂತಹ ದಿವಸ. ಮಾತಿನಿಂದ ಬೇರೆಯವರನ್ನ ಕಟ್ಟು ಹಾಕಬೇಡಿ. ಯಾವುದೋ ಒಂದು ದಾಕ್ಷಿಣ್ಯಕ್ಕೆ ಒಳಪಡಿಸಿ ಅವರು ಅನಿವಾರ್ಯವಾಗಿ ನಿಮ್ಮ ಮಾತನ್ನು ಒಪ್ಪಿ ನೀವು ಹೇಳಿದಂತಹ ಕೆಲಸವನ್ನು ಮಾಡುವ ಹಾಗೆ ಮಾಡಬೇಡಿ. ಮನಃಪೂರ್ವಕವಾಗಿ ಅವರು ನಿಮಗೇನಾದರೂ ಮಾಡಬೇಕು ಒಳ್ಳೆಯದನ್ನು ಅಂತ ಇದ್ದರೆ ಮಾಡಲಿ. ಬಲವಂತವಾಗಿ ಕೇಳಿ ಪಡೆಯುವಂಥದ್ದು ಒಳ್ಳೆಯದಲ್ಲ ಅನ್ನುವಂಥದ್ದು. ಮನೆಯಲ್ಲಿ ಶುಭ ಕಾರ್ಯಕ್ರಮಗಳ ಚರ್ಚೆ ನಡೆಸ್ತೀರಿ. ಕಾರ್ಯರೂಪಕ್ಕೆ ಬಂದುದು ಕಾರ್ಯ ಆದರೆ ಬಹಳ ಸಂತೋಷವಾಗುವಂಥದ್ದು. ದೈನಂದಿನ ಕಾರ್ಯಗಳಿಗೆ ಮಹತ್ವ ಸಿಗ್ತಕ್ಕಂಥದ್ದಿದೆ. ಧಾರ್ಮಿಕ ಚಿಂತನೆಗಳಿಂದ ನಿಮ್ಮ ತಪ್ಪಿನ ಅರಿವಾಗುತ್ತೆ. ಧರ್ಮಪರವಾದಂತಹ ಯಾವ ಕೆಲಸವನ್ನು ಕೈಗೊಳ್ತೀರಿ ಆಗ ನಾನು ಇಲ್ಲಿವರೆಗೆ ಏನೇನು ತಪ್ಪು ಮಾಡಿದೆ ಅಥವಾ ಯಾವ ಕೆಲಸವನ್ನು ಮಾಡಬೇಕಾದ್ದನ್ನು ಬಿಟ್ಟೆ ಅಥವಾ ಮಾಡಬಾರದ್ದನ್ನು ನಾನು ಮಾಡಿದೆ, ವಿಹಿತ ಕರ್ಮವನ್ನು ಬಿಡ್ತಕ್ಕಂಥದ್ದು, ನಿಷಿದ್ಧವಾದಂತಹ ಕರ್ಮವನ್ನು ಆಚರಣೆ ಮಾಡ್ತಕ್ಕಂಥದ್ದು, ಇವೆರಡೂ ಕೂಡ ಶಾಸ್ತ್ರಕ್ಕೆ ವಿರೋಧ. ಈ ತಪ್ಪಿನ ಅರಿವು ನಿಮಗೆ ಆಗುವಂಥದ್ದಾಗತ್ತೆ. ವಿಶ್ರಾಂತಿ ಇಲ್ಲದ ದುಡಿಮೆ ತುಂಬ ಚಿಂತನೆಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಶಾರದಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಆತ್ಮಾವಲೋಕನವನ್ನು ಮಾಡಿಕೊಳ್ಳೋದಕ್ಕೆ ತುಂಬ ಉತ್ತಮವಾದಂತಹ ದಿವಸ. ಜೊತೆಗೆ ಹಿಂದಿನ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಕೂಡ ಮಾಡಿಕೊಳ್ಬೇಕು ಅನ್ನುವಂತಹ ಮನಸ್ಥಿತಿ, ಪಶ್ಚಾತ್ತಾಪ ಪಡ್ತಕ್ಕಂತಹ ಸಂದರ್ಭ ಈ ದಿವಸ ಬರುವಂಥದ್ದಾಗತ್ತೆ. ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಹರಿಸಿ. ಮನೆಯವರ ಸಲಹೆ ಬಹಳ ಮುಖ್ಯವಾಗಿರುತ್ತೆ. ಮನೆಯವರು ಏನು ಹೇಳ್ತಾರೋ ಅದರಂತೆ ನಡ್ಕೊಂಡ್ಬಿಟ್ರೆ ನಿಮ್ಮ ವ್ಯವಹಾರ, ಆರೋಗ್ಯ ಎಲ್ಲವೂ ಕೂಡ ಸುಧಾರಣೆ ಆಗ್ತಕ್ಕಂಥದ್ದು. ಜಮೀನಿಗೆ ಸಂಬಂಧಪಟ್ಟಂತಹ ವಿಚಾರ ಚರ್ಚೆಗೆ ಬರಬಹುದು. ಶಾಂತಿ, ತಾಳ್ಮೆ ಇದೆರಡೂ ಬಹಳ ಮುಖ್ಯವಾದಂಥದ್ದು. ನರಸಿಂಹಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ನರಸಿಂಹ ಕರಾವಲಂಬನ ಸ್ತೋತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರು ಪ್ರವಾಸದ ಬಗ್ಗೆ, ದೂರಿನ ಪ್ರಯಾಣದ ಬಗ್ಗೆ ವಿಶೇಷವಾಗಿ ಚರ್ಚೆಯನ್ನು ನಡೆಸ್ತೀರಿ. ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಬಹಳ ಗಂಭೀರವಾದಂತಹ ವಿಷಯವಾಗಿಬಿಡುತ್ತೆ. ಹಠದಿಂದ, ಛಲದಿಂದ ಅದನ್ನು ನಾನು ಓದ್ತೀನಿ, ಆ ಒಂದು ಗುರಿಯನ್ನು ನಾನು ತಲುಪ್ತೀನಿ ಅಂತಕ್ಕಂಥವರಿಗೆ ಮಾತ್ರ ವಿಶೇಷದ ಅಧ್ಯಯನದ ಒಂದು ವ್ಯವಸ್ಥೆ ಆಗ್ತಕ್ಕಂಥದ್ದು. ಆತುರದಿಂದ ನಿರ್ಧಾರವನ್ನು ಮಾಡಿ ಕೆಲಸದಲ್ಲಿ ವ್ಯತ್ಯಾಸಗಳನ್ನು ಮಾಡ್ಕೊಳ್ತೀರಿ. ಹಾಗಾಗಿ ಯಾವುದೇ ವಿಷಯಗಳು ನಿಮ್ಮ ಮುಂದೆ ಬಂದರೂ ಕೂಡ ಸರಿಯಾಗಿ ಪರಾಮರ್ಶೆಯನ್ನು ಮಾಡಿ ನಿರ್ಧಾರವನ್ನು ಮಾಡಬೇಕಾದಂಥದ್ದು. ಮಾತಾಡುವಾಗ ತುಂಬ ಹಿಡಿತಾ ಇರಬೇಕು.
ಮಾತಿನ ಬಗ್ಗೆ ನಿಮಗೆ ಮೊದಲು ಗೌರವ ಇರಬೇಕು. ಹಾಗೆ ಯಾರ ಜೊತೆಯಲ್ಲಿ, ಯಾವ ಸಂದರ್ಭದಲ್ಲಿ, ಯಾವ ವಿಷಯದಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಅನ್ನುವಂಥದ್ದು ಗೊತ್ತಿರಬೇಕಾಗತ್ತೆ. ಮಕ್ಕಳ ಜೊತೆಯಲ್ಲಿ ಬಹಳ ಸಂತೋಷವಾಗಿ ಕಾಲವನ್ನು ಕಳೀತೀರಿ. ಶಾರದಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.